ನಮಸ್ಕಾರ. ರಿಯಲ್ ಸ್ಟಾರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸಾಧಿಸಬೇಕು, ಸಮೃದ್ಧವಾದಂತಹ ಬದುಕನ್ನು ನಡೆಸಬೇಕು ಅನ್ನುವಂಥ ಸದಾಶಯದೊಂದಿಗೆ ಭೂಮಿ ತಾಯಿಯನ್ನು ನಂಬಿ ಬದುಕನ್ನು ಕಟ್ಟಿಕೊಂಡು ಹಲವು ರೈತರಿಗೆ ಸ್ಫೂರ್ತಿಯಾಗಿರುವಂತಹ ಪ್ರಗತಿಪರ ರೈತರು ಅರವಿಂದ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್ ಅರವಿಂದ್ ಟಿಎಂ, ಪ್ರಗತಿಪರ ರೈತ. ಮೂಲತಃ ದೊಡ್ಡಬಳ್ಳಾಪುರ, ತುಮಕೂರು ಭಾಗದ ಅರವಿಂದ್ ಅವರು ಪ್ರಗತಿಪರ ರೈತರಾಗಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಆರಂಭದಲ್ಲೇ ಕೋಟಿ ರೂಪಾಯಿ ಸಾಲ ಮಾಡಿ ಸವಾಲು ಎದುರಿಸಿದ್ರು ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿಯಲ್ಲಿ ಯಶಸ್ಸು ಸಾಧಿಸಿದ್ದಾರೆ. ಕೃಷಿಯ ಅಧ್ಯಯನಕ್ಕಾಗಿ ಹಲವು ದೇಶಗಳನ್ನ ಸುತ್ತಿ ಜ್ಞಾನ ಸಂಪಾದಿಸಿರುವ ಅವರು 300ಕ್ಕೂ ಹೆಚ್ಚು ಮಂದಿಗೆ ಉದ್ಯೋಗ ಕಲ್ಪಿಸಿ ಸಮಾಜ ಸೇವೆಯಲ್ಲೂ ಗುರುತಿಸಿಕೊಂಡಿದ್ದಾರೆ. ಕೃಷಿಕನು ಐಷಾರಾಮಿ ಬದುಕು ನಡೆಸಬಹುದು ಅನ್ನುವುದನ್ನ ತಮ್ಮ ಸಾಧನೆಯ ಮೂಲಕ ಸಾಬೀತುಪಡಿಸಿದ್ದಾರೆ. ಇವರಿಗೆ ಜಿ ಕನ್ನಡ ನ್ಯೂಸ್ ರಿಯಲ್ ಸ್ಟಾರ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಕೃಷಿಕರು ಸಹ ಒಂದು ಸ್ವಾವಲಂಬಿಯಾಗಿ ಪ್ರಗತಿಪರರಾಗಿ ಬದುಕಬಹುದು ಅನ್ನೋಂಥದ್ದಕ್ಕೆ ಒಂದು ಸಂದೇಶವನ್ನು ರಾಜ್ಯದ ಯುವ ರೈತರಿಗೆ ಒಂದು ಈ ರೈತರನ್ನು ಗೌರವಿಸುವ ಮೂಲಕ ಮಾಡ್ತಾ ಇರೋಂಥದ್ದು ಭಾಳ ಸಂತೋಷ ಆಗಿದೆ. ಭಾಳ ಉತ್ತಮವಾದ ಕೆಲಸವನ್ನು ಮಾಡ್ತಾಯಿದ್ದೀರಾ. ಹಾಗಾಗಿ ಜಿ ಟಿ ವಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ರೈತರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೃಷಿ ಬದುಕು ಅಂದಾಗ ಬದುಕು ದುಸ್ತರ, ಸವಾಲುಗಳು ಜಾಸ್ತಿ, ಕೃಷಿಯಲ್ಲಿ ಬದುಕುಗಳನ್ನು ಕಟ್ಟಿಕೊಳ್ಳೋದು ಬಹಳ ಕಷ್ಟ ಅನ್ನುವಂಥ ಸನ್ನಿವೇಶದಲ್ಲಿ ನೀವು ಕೃಷಿಕರಾಗಿ ಮೂಲತಃ ನಿಮ್ಮ ಕುಟುಂಬದಿಂದ ಬಂದಂತಹ ಆ ಬದುಕನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಸಾಧಕರ ಸ್ಥಾನದಲ್ಲಿ ಕೂತ್ಕೊಂಡಿದ್ದೀರಿ. ಏನು ಪ್ರೇರಣೆ ಆಯಿತು ಸರ್ ನಿಮಗೆ? ಮೊಟ್ಟ ಮೊದಲನೇದಾಗಿ ನಾಡಿನ ಸಮಸ್ತ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ ನನ್ನ ಕಿರುಪರಿಚಯವನ್ನು ಪ್ರಾರಂಭ ಮಾಡ್ತೇನೆ. ನಾನು ಮೂಲತಃ ಕೃಷಿಕ ಕುಟುಂಬದಿಂದ ಬಂದಂಥ ವ್ಯಕ್ತಿ. ನಮ್ಮ ತಂದೆಯವರು ಸ್ಕೂಲ್ ಟೀಚರ್ ಆಗಿದ್ದರು. ಟೀಚರ್ ಆಗಿ ಅವರು ಒಂದು ವೃತ್ತಿಯನ್ನು ಮುಂದುವರಿಸ್ತಾ ಕೃಷಿಯನ್ನು ಬಿಡದೆ ನಮ್ಮ ಪೂರ್ವಿಕರು ಮಾಡಿದಂಥ ಒಂದು ವೃತ್ತಿ ಏನಿತ್ತು ಅದನ್ನು ದೇವರಾಗಿ ಕಂಡಂಥವರು ನಮ್ಮ ತಂದೆಯವರು. ನನ್ನ ವಿದ್ಯಾಭ್ಯಾಸದ ದಿನಗಳ ನಂತರ ನಮ್ಮ ತಂದೆಯವರು ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತೇಳಿ ಭಾಳ ದೊಡ್ಡ ಕನಸನ್ನು ಕಂಡಿದ್ದರು. ನಮ್ಮ ಒಂದು ಬಡತನ, ಅವತ್ತಿನ ಬಡತನ, ಆರ್ಥಿಕ ಪರಿಸ್ಥಿತಿಗಳ ಮಧ್ಯೆ ನಮ್ಮ ತಂದೆಯವರ ಕನಸನ್ನು ನಾನು ನೆನೆಸು ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅದಾದ ಮೇಲೆ ನಾನು ನನ್ನ ವಿದ್ಯಾಭ್ಯಾಸದ ದಿನಗಳ ನಂತರ ಕೃಷಿಯನ್ನೇ ನಾನು ಆಯ್ಕೆ ಮಾಡಿಕೊಂಡೆ ಮೇಡಮ್. ಹಾಗಾದರೆ ನಿಮ್ಮ ಬಾಲ್ಯ ಬದುಕು, ನಿಮ್ಮ ವಿದ್ಯಾಭ್ಯಾಸ, ನೀವು ನಿಮ್ಮ ಬದುಕನ್ನು ಹೆಂಗೆ ಕಟ್ಕೊಂಡ್ರಿ ಅಂತ? ಕಟ್ಟಿಕೊಂಡಿದ್ದು ನನಗೆ ಅತಿ ಚಿಕ್ಕ ವಯಸ್ಸಿನಿಂದ ಜೀವನದಲ್ಲಿ ಏನೋ ಒಂದು ಸಾಧಕನ ಆಗಬೇಕು ಅನ್ನೋಂಥದ್ದು ಭಾಳ ಅಚಲವಾದಂಥ ಇದಿತ್ತು ಮೇಡಮ್. ಭಾಳ ದೊಡ್ಡ ಕನಸನ್ನು ಕಂಡಿದ್ದೆ. ನನ್ನ ಬದುಕು ಹೀಗೇ ಇರಬೇಕು ಅಂತೇಳಿ ನಾನು ಹೈಸ್ಕೂಲಿಗೆ ಬಂದಾಗಲೇ ನಾನು ಕನಸನ್ನು ಕಾಣ್ತಾ ಇದ್ದೆ. ಮನುಷ್ಯನಿಗೆ ನನಗೆ ಅನಿಸಿದ್ದು ಬಹುಶಃ ಮನುಷ್ಯ ಸಾಧಕನಾಗಬೇಕು ಅಂತಂದರೆ ಫಸ್ಟು ಅವನಿಗೆ ಒಂದು ಕನಸಿರಬೇಕು ಅನ್ನೋಂಥದ್ದು ನನ್ನ ವೈಯಕ್ತಿಕ ಗುರಿ ಮಾಡು. ಕನಸನ್ನು ಕಾಣ್ತಾ ಇದ್ದೆ. ಆ ಕನಸು ಬಹುಶಃ ದೇವರ ಆಶೀರ್ವಾದ, ನನ್ನ ತಂದೆ ತಾಯಿಗಳ ಆಶೀರ್ವಾದದಿಂದ ಎಲ್ಲೂ ಗುರಿ ತಪ್ಪದೆ ಅದು ನಾನು ರೀಚ್ ಆಗಿದ್ದೀನಿ ಅನ್ನೋಂಥದ್ದು ಒಂದು ಆತ್ಮತೃಪ್ತಿ ಇದೆ. ನಿಮ್ಮ ಬಾಲ್ಯ ಹೆಂಗಿತ್ತು? ನೀವು ಹೇಳ್ತಾ ಇದ್ರಿ ಕಷ್ಟದ ಜೀವನವನ್ನು ನಾವು ಕಂಡಿದ್ದೀವಿ. ವಿದ್ಯಾಭ್ಯಾಸ ಹೆಂಗೆ ಮಾಡೋದಕ್ಕೆ ಸಾಧ್ಯ ಆಯಿತು? ಮನೆಯಲ್ಲಿ ಯಾವ ಥರದ ವಾತಾವರಣ ಇತ್ತು? ತುಂಬ ಚಿಕ್ಕ ಮನೆ. ಬದುಕು, ನಮ್ಮ ತಂದೆಯವರು ಸಹ ಬದುಕನ್ನು ಕಟ್ಟಲೇಬೇಕು ಅಂತೇಳಿ ಭಾಳ ಕನ್ಸ್ಕೊಂಡಂಥವ್ರು, ಭಾಳ ಕಡುಬಡದಿಂದ ಬಂದಂಥವ್ರು ನಮ್ಮ ತಂದೆಯವರು ಸಹ. ಆ ನಿಟ್ಟಲ್ಲಿ ಬೆಳೆದಂಥ ದವಸ ಧಾನ್ಯಗಳು ಬರೀ 1 ಎಕರೆ 6 ಗುಂಟೆ ಜಮೀನು ನಮ್ಮ ಪೂರ್ವಿಕರ ಇದು. ಬೆಳೆದಂಥ ಇದರಲ್ಲಿ 6 ತಿಂಗಳಿಗೆ ಬೆಳೆದಂಥ ದವಸ ಧಾನ್ಯಗಳು ಇರ್ತಿರ್ಲಿಲ್ಲ. ಊಟಕ್ಕೂ ತೊಂದರೆ. ಅಂತಹ ದಿನಗಳನ್ನು ನೋಡಿ ಬಂದ್ವಿ. ಅದನ್ನೆಲ್ಲ ನೋಡಿದಾಗ ನಾವು ಏನಾದರೂ ಒಂದು ಸಾಧಕರಾಗಲೇಬೇಕು, ನಮ್ಮ ತಂದೆ ತಾಯಿಗಳಿಗೆ ಒಂದು ಕೀರ್ತಿ ಥರ ಅಂತ ಕೆಲಸ ನಾವು ಮಾಡಲೇಬೇಕು ಅಂತೇಳಿ ಆ ದಿನಗಳಲ್ಲೇ ಬಹುದೊಡ್ಡ ಕನಸನ್ನು ನಾನು ಕಂಡಿದ್ದೆ ಮೇಡಮ್. ಈಗ ಸಹಜವಾಗಿ ಅಪ್ಪ ಅಮ್ಮ ಕಷ್ಟಪಡ್ತಾ ಇದ್ದಾಗ
ನನ್ನ ಮಗ ಓದಬೇಕು, ದೊಡ್ಡ ಹುದ್ದೆ ಅಲಂಕರಿಸಬೇಕು, ನಾವಂತೂ ಈ ಭೂಮಿ ತಾಯಿ ನಂಬ್ಕೊಂಡು ಕಷ್ಟಪಟ್ಬಿಟ್ಟಿದ್ದೀವಿ, ಅವನ ಈ ಥರ ಬೆವರು ಹರಿಸೋದು ಬೇಡ, ದೊಡ್ಡ ಆಫೀಸರಾಗಿ ಕಾಣಿಸ್ಬೇಕು ನನ್ನ ಮಗ, ಈ ಥರದ ಆಸೆ ಆಕಾಂಕ್ಷೆಗಳು ಸಹಜವಾಗಿ ಇದ್ದೇ ಇರುತ್ತೆ. ನಿಮ್ಮ ಮನೇಲಿ ಯಾವ ಥರದ ವಾತಾವರಣ ಇತ್ತು? ಎಷ್ಟು ಜನ ಮಕ್ಕಳು? ಇದ್ರ ಬಗ್ಗೆ ತಿಳಿಸ್ಬೋದಾ? ತಂದೆಯವರಿಗೆ 3 ಜನ ಮಕ್ಕಳು, ನಾನು, ನನ್ನ ತಂಗಿ ಮತ್ತು ನನ್ನ ತಮ್ಮ. ಸೊ ನನ್ನ ತಮ್ಮ ಸಹ ಈಗ ನನ್ನ ಜೊತೆಯಲ್ಲೇ ಒಂದು ಏನು ಇವತ್ತು ಅವಿಭಾಜ್ಯ ಕುಟುಂಬಗಳು ಭಾಳ ಮಾಯ ಆಗಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇವತ್ತಿಗೂ ಸಹ ನನ್ನ ತಂಗಿ ಮದುವೆಯಾಗಿ ಹೋಗಿದ್ದಾರೆ. ಸೊ ಇದು ಅವರ ಯಜಮಾನರು ಈಸ್ ಎ ಸ್ಟೇಟ್ ಆಫೀಸರು. ನಾನು ಮತ್ತು ನನ್ನ ನಮ್ಮ ತಂದೆಯವರೆಲ್ಲ ಇವತ್ತು ಅವಿಭಾಜ್ಯ ಕುಟುಂಬದಲ್ಲಿ ಇವತ್ತು ಸಹ ಜನಕ್ಕೆ ಒಂದು ಮಾದರಿಯಾಗಿ ಸಮಾಜಕ್ಕೆ ನಾವು ತೋರಿಸ್ಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಮ್ಮ ತಂದೆ ತಾಯಿಗಳ ಕನಸನ್ನು, ಅವರ ಒಂದು ಸ್ಫೂರ್ತಿ ಏನಿತ್ತು, ಅವರಿಗೆ ಕೀರ್ತಿಯಾಗಿ ನಾವು ಇರಬೇಕು ಅಂತೇಳಿ 10 ಜನಕ್ಕೆ 10 ಗ್ರಾಮಕ್ಕೆ ನಾವು ಮಾದರಿಯಾಗಿ ಬದುಕಬೇಕು ಅಂತೇಳಿ ಸಹ ಇವತ್ತು ಒಟ್ಟು ಕುಟುಂಬದಲ್ಲೇ ನಾವು ಒಬ್ಬರನ್ನೊಬ್ಬರು ಗೌರವಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಅದು ನನ್ನ ತಂದೆ ತಾಯಿಗಳಿಗೂ ಭಾಳ ಖುಷಿ ಕೊಟ್ಟಿದೆ, ನಮಗೂ ಭಾಳ ಖುಷಿ ಕೊಟ್ಟಿದೆ. ನೀವು ಹೇಳ್ತಾ ಇದ್ದೀರಿ ಚಿಕ್ಕ ವಯಸ್ಸಲ್ಲಿ ನಾನು ಕನಸನ್ನು ಕಾಣೋದಕ್ಕೆ ಆರಂಭ ಮಾಡಿದೆ ಅಂತ. ಯಾವ ಥರದ ಕನಸುಗಳು, ಏನಾಗಬೇಕು ಅನ್ನೋ ಆಶಯ ಇತ್ತು? ಅಂದರೆ ಒಂದು ಒಳ್ಳೆ ಮನೆ ಕಟ್ಟಬೇಕು, ಈ ಬಡತನ ನಿರ್ಮೂಲನೆ ಆಗಬೇಕು, ಒಂದು ಒಳ್ಳೆ ಕಾರ್ ತೊಗೋಬೇಕು, ಒಂದು ಒಳ್ಳೆ ಬಟ್ಟೆ ಹಾಕಬೇಕು, ನನ್ನ ಬದುಕು ಯಾವ ಡಾಕ್ಟ್ರು, ಇಂಜಿನಿಯರು, ಯಾವ ಆಫೀಸರ್ಗೂ ಕಡಿಮೆ ಇರಬಾರ್ದು ಅನ್ನೋಂಥದ್ದು ನನ್ನ ಇದು. ಯಾವ ಸಮಾಜದಲ್ಲಿ ಯಾವ ವ್ಯಕ್ತಿಗೆ ನಾನು ಯಾವುದೇ ಒಬ್ಬ ರಾಜಕೀಯ ಒಬ್ಬ ಮಿನಿಸ್ಟರ್ ಇರ್ಬೋದು, ಯಾರಿಗೆ ಏನೇ ಇದಾದರೂ ಸಹ ನಾನು ಅವ್ರ ಮುಂದೆ ಏನಕ್ಕೂ ನಾನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಸಮಾಜದಲ್ಲಿ ಬದುಕು ಕಟ್ಕೊಳ್ಳೇಬೇಕು ಅಂತಲ್ಲ ಒಂದು ರೀತಿಯಲ್ಲಿ ಅನ್ನೋಂಥದ್ದು ಆ ಛಲ ಮೊದಲಿಂದನೂ ಇತ್ತು ಮೇಡಮ್, ಮೊದಲಿಂದನೂ ಇತ್ತು, ಖಂಡಿತ ಇತ್ತು. ಅದು ಇವತ್ತು ದೇವರ ಅನುಗ್ರಹದಿಂದ, ನನ್ನ ತಂದೆ ತಾಯಿಗಳ ಅನುಗ್ರಹದಿಂದ ಇವತ್ತು ಯಾವುದಕ್ಕೂ ನಾನು ಏನು ಕಡಿಮೆ ಇಲ್ಲ ಅನ್ನೋಂಥ ಒಂದು ಆತ್ಮತೃಪ್ತಿಯಿಂದ ಬದುಕ್ತಾ ಇದ್ವಿ. ಅದೊಂದು ಖುಷಿ ತಂದು ಕೊಟ್ಟಿದೆ. ನಿಮ್ಮ ಎಜುಕೇಷನ್ ಬಗ್ಗೆ ತಿಳಿಸ್ಕೊಡಿ. ನಾನು ಫಸ್ಟು ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆ. ಆಮೇಲೆ ನಮ್ಮ ತಂದೆಯವರು ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸಿದ್ರು. ಅದು ಬೇಸಿಕ್ ಫೌಂಡೇಶನ್ ಆಯಿತು. ಕಡು ಬಡತನ ಇದ್ದರೂ ಸಹ ನಮ್ಮ ತಂದೆಯವರ ಸ್ನೇಹಿತರೊಬ್ಬರು ನಾರಾಯಣಪ್ಪ ಅಂತ ಅವ್ರು ಇಲ್ಲ, ಅವರು ಅವರ ಮಗಳನ್ನು ಸ್ವಲ್ಪ ಅವರು ಸ್ಕೂಲ್ಗೆ ಕರ್ಕೊಂಬರೋದಕ್ಕೆ ಯಾರೂ ಇರಲಿಲ್ಲ. ನಮ್ಮ ಗ್ರಾಮ ಒಂದು ದೊಡ್ಡಬಳ್ಳಾಪುರ ಪಕ್ಕದಲ್ಲಿ ಬರ್ತದೆ. ಯಲಹಂಕದಲ್ಲಿ ಒಂದು ಸ್ಕೂಲ್ಗೆ ನಾನು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದ್ತಾ ಇದ್ದೆ. ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಸೇರಿಸಿದ್ರು. 2 ವರ್ಷ ಹಿಂದಕ್ಕೆ ಹೋದೆ. 2ನೇ ಕ್ಲಾಸ್ ಪಾಸಾಗಿದ್ದೊಂದು ತೊಗೊಂಡೋಗಿ LKG ಕುಂದಿಸಿದ್ರು ನನಗೆ. ಓಕೆ. ಅಲ್ಲಿಂದ ಸ್ವಲ್ಪ ಇಂಗ್ಲೀಷು ಪ್ರಾರಂಭ ಆಯಿತು. ಅದು ದೇವರೆಲ್ಲ ಒಳ್ಳೇದಕ್ಕೆ ಆಗುತ್ತೆ ಅಂತಾರಲ್ಲ, ಅದು ಆದಂಥ ಇದು. ಅಲ್ಲಿಂದ ಇಂಗ್ಲೀಷ್ ಮೀಡಿಯಮನ್ನು ಓದಾದಮೇಲೆ ನಾನು ನನ್ನ PUC ಇದನ್ನು ಶೇಷಾಪುರಂ ಕಾಲೇಜಲ್ಲಿ ಮಾಡಿದೆ. ಡಿಗ್ರಿ ಸೈನ್ಸ್ ಕಾಲೇಜಲ್ಲಿ ಮಾಡಿದೆ. ಅದಾದಮೇಲೆ ನಾನು ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಟ್ ಆದೆ. ಗ್ರೂಪ್ 3A ಇದರಲ್ಲಿ ಹಾಕಿದೆ. ಅದು ಏನಾಯಿತು, ನಮ್ಮ ತಂದೆಯವ್ರು ಗೌರ್ಮೆಂಟ್ ಎಂಪ್ಲಾಯಿ, ನಮಗೆ ಅಷ್ಟು ನಾಲೆಡ್ಜ್ ಇರಲಿಲ್ಲ. ಸೊ ಹಾಗಾಗಿ ಸೆಲೆಕ್ಷನ್ ಇದನ್ನು ನಾನು ವಿಡ್ರಾ ಮಾಡಿಕೊಂಡೆ. ಅದಾದಮೇಲೆ ನಾನು MSR ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸಲ್ಲಿ ಮತ್ತು ಚೆನ್ನೈಯಲ್ಲಿ ಆಲ್ವೆಡ್ ಅಂತೇಳಿ ಒಂದು ಕಂಪ್ನಿಯಲ್ಲಿ, ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. ಡಿಗ್ರಿ ಆದಮೇಲೆ ಲಾಗೆ ಜಾಯ್ನ್ ಆದೆ. ಲಾ ವಿಡ್ರಾ ಮಾಡಿದೆ, ಡಿಸ್ಕಂಟಿನ್ಯೂ ಮಾಡಿದೆ. ಅದಾದಮೇಲೆ ಈ ಆರ್ಥಿಕ ಪರಿಸ್ಥಿತಿಗಳು, ಮನೆಯಲ್ಲಿ ನಾವು ಏನು ಒಂದು ನಮ್ಮ ಕನಸಿತ್ತು, ನಾನು ಈ ರೀತಿ ಒಂದು ಒಳ್ಳೆ ಕುಟುಂಬದಲ್ಲಿ ಮದುವೆ ಆಗಬೇಕು, ಒಂದಷ್ಟು ನನ್ನದೇ ಆದಂಥ ಒಂದಷ್ಟು ಕನಸುಗಳಿದ್ವು. ಅವುಗಳನ್ನು ನೆರವೇರಿಸ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ತ್ಯಾಗ ಮಾಡಬೇಕಾಗಿ ಬಂತು. KS ಅನ್ನು ಬರೆದೆ. ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಆಯಿತು. ಮೇನ್ ಎಕ್ಸಾಮಲ್ಲಿ ಫೇಲ್ ಆದೆ. ಅದಾದಮೇಲೆ ಏಜು ಇದಾಗ್ತಾಯಿತ್ತು, ಫ್ಯಾಮಿಲಿ ಸೆಟ್ಲ್ ಆಗಬೇಕು, ಮದುವೆ ಆಗಬೇಕು. ಅದಕ್ಕೆ ಈಗ ನೀವು ಹೇಳ್ದಾಗೆ ಏನು ಈ ರೈತರು ಅಂತಂದರೆ ಯಾರೂ ಹೆಣ್ಣು ಕೊಡೋದಿಲ್ಲ. ಸೊ ಹಾಗಾಗಿ ದೇವರಿಗೆ ಎಷ್ಟೋ ಸಾರಿ ಕೈ ಮುಗಿದು ಕೇಳ್ಕೊಂಡೆ, ನನಗೆಲ್ಲಾದರೂ ಒಂದು 20,000 ರೂಪಾಯಿ, 15-20,000 ರೂಪಾಯಿ ಬರೋಂಥದ್ದು ಒಂದು ಸಂಬಳದ್ದು ಒಂದು ಕೆಲಸ ಕೊಡಿಸ್ಬಿಡಪ್ಪ ಅಂತೇಳಿ ದೇವ್ರ ಮುಂದೆ ಯಾವಾಗಲೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೆ. ಸೊ ಆಮೇಲೆ ಒಂದು ಉದ್ಯೋಗಕ್ಕೆ ಸೇರಿದೆ. ಅದು ಮಾರ್ಕೆಟಿಂಗ್ ರಿಲೇಟೆಡ್, ಅಗ್ರಿಕಲ್ಚರ್ ರಿಲೇಟೆಡ್ ಮಾರ್ಕೆಟಿಂಗ್ ಕಂಪ್ನಿ. ಅದಾದಮೇಲೆ ನಮ್ಮ MSR ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸು ಮಿಸ್ಟರ್ ಕೋದಂಡರಾಮ್, ನಮ್ಮ MSR ಅವರ ಧೀಮಂತ ನಾಯಕರಾದಂಥ ಕೋದಂಡರಾಮ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇತ್ತು MSR ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್. ಅಲ್ಲಿ ಮಾರ್ಕೆಟಿಂಗ್ ಆಫೀಸರ್ ಆಗಿ ಜಾಯ್ನ್ ಆದೆ. ಅಲ್ಲಿ ಒಂದು 5 ವರ್ಷ ಕೆಲಸಗಳನ್ನು ಮಾಡಿದೆ. ಉತ್ತಮವಾದಂಥ ಸೇವೆ ಮಾಡಿದ್ವಿ. ಅದಾದಮೇಲೆ ನಾನು ಹೀಗೆ ಇದ್ದರೆ ಆಗಲ್ಲ ಅಂಥೇಳಿ ನಾನು ಅಗ್ರಿಕಲ್ಚರ್ ಇದನ್ನು, ಅಷ್ಟೊತ್ತಿಗೆ ನಾವು ಅಗ್ರಿಕಲ್ಚರನ್ನು ಬಿಟ್ಟಿರಲಿಲ್ಲ. ನಮ್ಮ ತಂದೆಯವರು ಏನು ಒಂದು ಪಾರಂಪರಿಕವಾಗಿ ಬಂದಂಥ ಕೃಷಿ ಪದ್ಧತಿಗಳು ಏನಿದ್ವು ಅವುಗಳನ್ನು ಮಾಡ್ಕೊಂಡು ಬರ್ತಿದ್ರು.
ಅದಾದಮೇಲೆ ಸಮಗ್ರ ಕೃಷಿ ಪದ್ಧತಿಗಳೇನಿದೆ ಅದನ್ನು ನಮ್ಮ ತಂದೆಯವರು 81ರಲ್ಲೇ. ಆ ಸೆಳೆತ ಹೆಂಗೆ ಅಂದರೆ ಮೂಲತಃ ಬಂದಿದ್ದೇ ಮೂಲತಃ ಅದು ನಾವು ಅದೇ ಈ ಕಡು ಬಡತನದ ಮಧ್ಯೆಯೂ ಸಹ ಆ ದಿನಗಳಲ್ಲೇ ನಮ್ಮ ತಂದೆಯವರು 81ರಲ್ಲೇ PLD ಬ್ಯಾಂಕಲ್ಲಿ ಲೋನ್ ಮಾಡಿ ಅನಾವಶ್ಯ ದ್ರಾಕ್ಷಿ ಮಾಡಿಸಿದ್ರು. ನಮ್ಮ ತಂದೆಯವರು ಭಾಳ ಹೋರಾಟಗಾರರು, ಬಡತನ ಇದ್ದರೂ ಸಹ ನಮ್ಮ ತಂದೆಯವರು TCH ಮಾಡಿ, ಅವ್ರ ಬಗ್ಗೆ ಹೇಳಲೇಬೇಕು, TCH ಮಾಡಿ ಅವರು ಗೌರ್ಮೆಂಟ್ ಸ್ಕೂಲ್ಗೆ ಟೀಚರಾಗಿ ಸೇರಿದಂಥವ್ರು. ಅದಾದ್ಮೇಲೆ ಉದ್ಯೋಗ ಮಾಡಿಕೊಂಡೆ ಅವರು ಮೈಸೂರು ಯೂನಿವರ್ಸಿಟಿಯಲ್ಲಿ ಇದು BA ಮಾಡಿದ್ರು. BA ಮಾಡಿ ಮತ್ತೆ ಮೈಸೂರು ಯೂನಿವರ್ಸಿಟಿಯಲ್ಲೇ MA ಮಾಡಿದ್ರು. ಅನ್ನಮಲೆ ಯೂನಿವರ್ಸಿಟಿ B.Ed ಮಾಡಿದ್ರು. ಈ ಆಗಲೇ ಮಾಸ್ಟರ್ ಡಿಗ್ರಿ ಮಾಡಿದಂಥದ್ದು ನಮ್ಮ ತಂದೆಯವರ ಕೀರ್ತಿ. ಅವರು ಸಹ ಭಾಳ ಜೀವನದಲ್ಲಿ ನೊಂದು ಬೆಂದು ಯಾವತ್ತೂ ಒಂದು 100 ರೂಪಾಯಿ ಖರ್ಚು ಮಾಡಿ ಒಂದು ಹೋಟ್ಲಲ್ಲಿ ಊಟ ಮಾಡಿದವರಲ್ಲ. ಆ ರೀತಿ ಬದುಕನ್ನು ಕಟ್ಟಿ ಮಕ್ಕಳು ಮನೆ ವಾತಾವರಣವೇ ನಿಮಗೆ ಇನ್ಸ್ಪೈರ್ ಆಗಿಬಿಟ್ಟಿದೆ ಹಂಗಾದ್ರೆ. ಹೌದು ಸರ್, ಈಗ ನಿಮ್ಮ ಹತ್ರ ಇಷ್ಟು ತನಕ ಮಾತಾಡ್ತಿರ್ಬೇಕಾದ್ರೆ ನನಗೆ ಏನನ್ನಿಸ್ತು ಅಂದರೆ ಭೂಮಿ ತಾಯಿನ ನೀವು ಬಿಟ್ಕೊಟ್ಟಿಲ್ಲ, ನಿಮ್ಮನ್ನ ಭೂಮಿ ತಾಯಿ ಬಿಟ್ಕೊಟ್ಟಿಲ್ಲ ಅಂತ. ಖಂಡಿತ ಖಂಡಿತ. ನೀವು ಕೆಲಸ ಮಾಡ್ತಾ ಇದ್ರಿ, ಅಷ್ಟೊತ್ತಿಗಾಗಲೇ ಮದುವೆ ಆಗಿತ್ತಾ? ಕೆಲಸ ಮಾಡ್ತೀರಿ? ಇಲ್ಲ. ಸೊ ಆ ಸೆಳೆತ ಮತ್ತೆ ಕೃಷಿ ಕಡೆಗೆ ನೀವು ವಾಲ್ತಿರಲ್ಲ, ಈ ಮದುವೆ ಆಗೋದಕ್ಕೋಸ್ಕರ ಕೆಲಸಕ್ಕೆ ಹೋಗಂತ ಇದು ಬಂತು. ನಮ್ಮ ತಂದೆಯವರು ಸಹ ನಮಗೆ ಕೃಷಿ ಸಾಕಯ್ಯ, ನೀವು ಏನಾದರೂ ಮಾಡಿ ಬದುಕು ಕಟ್ಕೊಳ್ಳಿ ಬೇರೆ ಅಂತೇಳಿ. ಯಾಕೆಂದರೆ ಆ ಒಂದು ಏನು ನಮ್ಮ ಪಾರಂಪರಿಕವಾದಂಥ ಕೃಷಿ ಪದ್ಧತಿಗಳನ್ನು ಮಾಡಿ ಅವರು ಬದುಕು ಕಟ್ಟೋದ್ರಲ್ಲಿ ಭಾಳ ನೊಂದು ಬೆಂದಿದ್ದಾರೆ. ಹಾಗಾಗಿ ಕೃಷಿನೇ ಬೇಡ ನಮ್ಮ ಮಕ್ಕಳುಗಳು. ಇದು ಸಹಜವಾಗಿ ನನ್ನ ತಂದೆ ತಾಯಲ್ಲ, ಪ್ರತಿಯೊಬ್ಬ ಈ ರಾಜ್ಯದ ರೈತನ ಮಕ್ಕಳು, ರೈತರುಗಳು ಕಾಣ್ತಾ ತಂದೆ ತಾಯಿಗಳು ಕಾಣ್ತಾ ಇರ್ತಕ್ಕಂಥ ಕನಸದು ಏನು, ವ್ಯವಸಾಯನೇ ಬೇಡ, ವ್ಯವಸಾಯ ಲಾಭದಾಯಕ ಅಲ್ಲ, ನೋವಿನ ಅನುಭವ. ಹಾಗಾಗಿ ನಾನು ಕಡೆಗೆ ಕೃಷಿಯನ್ನೇ ನಾನು ಆಯ್ಕೆ ಮಾಡಿಕೊಂಡೆ. ಕೃಷಿಯಲ್ಲೇ ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ. ಯಾಕೆ ಅಂತಂದರೆ ನನಗೆ ಒಂದಷ್ಟು ಬ್ಯಾಕ್ಗ್ರೌಂಡು. ನಮ್ಮ ತಂದೆಯವರು, ನಮ್ಮ ತಾತವ್ರದ್ದು 1 ಎಕರೆ 6 ಗುಂಟೆ ಜಮೀನಾದರೆ ನಮ್ಮ ತಂದೆಯವರು ಒಂದು 10-15 ಎಕರೆ ಜಮೀನನ್ನು ಈ ಉದ್ಯೋಗ ಮಾಡ್ತಾನೆ ಕೃಷಿಯಲ್ಲೇ ಒಂದಷ್ಟು ಲಾಭವನ್ನು ಗಳಿಸಿ ಜಮೀನನ್ನು ಮಾಡಿದರು. ಆ ಜಮೀನು ಒಂದಷ್ಟು ಇದ್ದಿದ್ದರಿಂದ ನನಗೆ ಬೇರೆ ದಾರಿ ಕಾಣಲಿಲ್ಲ. ಈ ಒಂದು ವೃತ್ತಿಯಲ್ಲೇ ಇರೋಂಥ ಒಂದು ಇನ್ಫ್ರಾಸ್ಟ್ರಕ್ಚರ್ ಜಮೀನು ಏನಿದೆ ಇದರಲ್ಲೇ ಏನೋ ಮುಂದರಿಸಿ ಸಾಧನೆ ಮಾಡೋಣ ಅಂಥೇಳಿ ನಾನು ಇದನ್ನು ಆಯ್ಕೆ ಮಾಡಿಕೊಂಡು ನನ್ನ ಒಂದು ವೃತ್ತಿಯನ್ನು ನಾನು ಮಾಡ್ತಿದ್ದಂಥ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ರೆಸಿಗ್ನೇಷನನ್ನು ಕೊಟ್ಟು ಇದಕ್ಕೆ ಆಯ್ಕೆ ಮಾಡಿಕೊಂಡು ಇದಕ್ಕೆ ಬಂದೆ ಮೇಡಮ್, ಕೃಷಿಗೆ ಬಂದೆ. ಯಾವ ಥರ ಸರ್? ಹೆಂಗೆ ಅಂದರೆ ಕೃಷಿ ಬದುಕು ಅಂತ ಹೇಳಿದ್ರೆ ನಾನು ಆಗಲೇ ಉಲ್ಲೇಖ ಮಾಡಿದೆ, ಬಹಳ ನೋವು, ಸಂಕಟ, ಸವಾಲು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ. ಬಟ್ ನೀವು ನೋಡಿದ್ರೆ ಒಂದು ಎಜುಕೇಷನ್ ಇದೆ, ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಕೃಷಿ ಮಾಡ್ತೀರಿ, ಸಮಗ್ರ ಕೃಷಿಯನ್ನು ನೀವು ಮಾಡ್ತಾ ಬರ್ತೀರಿ. ಆ ಸವಾಲಿನ ದಿನಗಳನ್ನು ನೆನಪು ಮಾಡ್ಕೊಳ್ಬೋದಾ? ಎಸ್ ಮೇಡಮ್. ಈಗ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳೇನಿತ್ತು, ನನಗೆ ನನ್ನ ವಿದ್ಯಾಭ್ಯಾಸದ ದಿನಗಳ ನಂತರ ನನಗೆ ಅರ್ಥ ಆಗಿತ್ತು, ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳಲ್ಲಿ ನಮ್ಮ ಪೂರ್ವಿಕರು ಮಾಡೋದಂಥ ಇದು ಅವ್ರದ್ದು 2 ಕನಸಿತ್ತಷ್ಟೇ. ಒಂದು ಏನಂತಂದರೆ ದವಸ ಧಾನ್ಯಗಳು ಮನೆ ತುಂಬ ಇರಬೇಕು, ಹಸು ದನ ಕರುಗಳಿರಬೇಕು. ಅದಾದಮೇಲೆ ಒಂದಷ್ಟು ಕಾಳು ಕಡಿಗಳನ್ನು ವರ್ಷಕ್ಕಾಗಷ್ಟು ಅಷ್ಟಕ್ಕೆ ಶೇಖರಣೆ ಮಾಡೋವಂಥದ್ದು. ಇದು ನಮ್ಮ ಪೂರ್ವಿಕರು ಹಿಂದೆಯಿಂದ ನೋಡಿಕೊಂಡು ಮಾಡ್ಕೊಂಡು ಬಂದಿರೋವಂಥದ್ದು. ಯಾವತ್ತೂ ಸಹ ಅವರು ಒಂದು ಅದ್ದೂರಿ ಜೀವನ ಮಾಡೋದಕ್ಕೆ ಅವ್ರು ಆಗಲಿಲ್ಲ. ಅದಾದಮೇಲೆ ಏನಾಯಿತು, ಈ ಒಂದು ಏನು ಗ್ರೀನ್ ರೆವಲ್ಯೂಷನ್ ಆದಮೇಲೆ, ತಂತ್ರಜ್ಞಾನ ಬೆಳೆದ ಮೇಲೆ, ವಿಶ್ವವಿದ್ಯಾಲಯಗಳು ಸಕ್ರಿಯವಾಗಿ ಇನ್ವಾಲ್ವ್ ಆದಮೇಲೆ, ರೈತರನ್ನು ಎಜುಕೇಟ್ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಸಮಗ್ರ ಕೃಷಿ ಪದ್ಧತಿಗಳಿಗೆ ಜನ ಸ್ವಲ್ಪ ವಿದ್ಯಾವಂತರಾದಂಥವ್ರು ಅದಕ್ಕೆ ಕನ್ವರ್ಟ್ ಆಗ್ತಾರೆ ಮೇಡಮ್, ಅದಕ್ಕೆ ಹಸ್ತಾಂತರ ಆಗ್ತಾರೆ. ಅದೊಂದು ಸಂದರ್ಭದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಬರುವೆಲುಗಳ ಕೊರಿಯಂಥ ಮೂಲಕ ಇವುಗಳನ್ನು ಮಾಡಿದ ಸಂದರ್ಭದಲ್ಲಿ ರೈತನ ಬದುಕು ಒಂದಷ್ಟು ಮಟ್ಟಕ್ಕೆ ಸುಧಾರಣೆ ಆಗ್ತದೆ. ಅದನ್ನು ನಮ್ಮ ತಂದೆಯವರು ಮಾಡಿಕೊಂಡು ಬಂದರು. ಇದು ನನ್ನ ಕಾಲಕ್ಕೆ, ನನ್ನ ಡಿಗ್ರಿ ಇದು ಎಲ್ಲ ಮುಗಿಸಿದ್ದಾದ ಮೇಲೆ ನನಗೆ ಅರ್ಥ ಆಗಿದ್ದೇನಂತಂದರೆ, ನಾನು ಈ ಮಾರ್ಕೆಟಿಂಗ್ ಇದಕ್ಕೆಲ್ಲ ಹೋದ ಮೇಲೆ ನನಗೂ ಒಂದು ಇನ್ನೂ ಒಳ್ಳೆ ಎಕ್ಸ್ಪೋಜರ್ ಸಿಕ್ತು. ಆಧುನಿಕ ಕೃಷಿ ಮಾಡಿದ್ರೆ, ಹೈಟೆಕ್ ಅಗ್ರಿಕಲ್ಚರನ್ನು ಮಾಡಿದ್ರೆ ರೈತನ ಆರ್ಥಿಕ ಸ್ಥಿತಿ ಸುಧಾರಣೆ ಆಗ್ತದೆ ಅನ್ನೋಂಥದ್ದು ನನಗೆ ಭಾಳ ದೃಢವಾದಂಥ ಒಂದು ಇದು ಕಲ್ಪನೆ ಬಂತು. ನಾನು ಕೂಡಲೇ ಐ ಹ್ಯಾವ್ ಸ್ಟಾರ್ಟೆಡ್ ಹೈಟೆಕ್ ಅಗ್ರಿಕಲ್ಚರ್. ಪಾಲಿ ಹೌಸನ್ನು ಫಸ್ಟು ಪ್ರಾರಂಭ ಮಾಡಿದೆ. ಅದು ಹೆವಿ ಇನ್ವೆಸ್ಟ್ಮೆಂಟು. ಆ ಕಾಲಕ್ಕೆ 2004-05 ನಾನು
ಸ್ಟಾರ್ಟ್ ಮಾಡಿದೆ ವಿತ್ ಟೇಕಿಂಗ್ 1 crore ಲೋನ್. ಅವತ್ತು ನಮ್ಮ ತಂದೆಯವರು ನಾನು ಸೈನ್ ಹಾಕಲ್ಲ ಅಂತೇಳಿ, ಅವರಿಗೆ ಭಯದಲ್ಲಿ ಬಂದಂಥವ್ರು. ಆದರೂ ಯಾರೋ ಊರಿನ ಹಿರಿಯರು ನಮ್ಮ ತಂದೆಯವರ ಬೇಕಾದಂಥ ಸ್ನೇಹಿತರನ್ನು ಇದು ಮಾಡಿಸಿ ಅವ್ರನ್ನ ಕನ್ವಿನ್ಸ್ ಮಾಡಿಸಿ ಸಿಂಡಿಕೇಟ್ ಬ್ಯಾಂಕಲ್ಲಿ ಲೋನ್ ಮಾಡಿ ಒಂದು ಸ್ಟಾರ್ಟೆಡ್ ವಿತ್ ಒಂದು 2.5 acre ಪಾಲಿ ಹೌಸು. ಇವತ್ತು ಒಂದು 50 ಎಕರೆ ಪಾಲಿ ಹೌಸನ್ನು ನಿರ್ಮಾಣ ಮಾಡಿದ್ದೀನಿ. ಅದು ಒಂದು 250ರಿಂದ 300 ಜನ ಉದ್ಯೋಗವನ್ನು ಸೃಷ್ಟಿ ಮಾಡಿದ್ದೀವಿ. ಅದರಲ್ಲೂ ಗ್ರಾಮೀಣ ಭಾಗದಲ್ಲಿ ಹೆಣ್ಣುಮಕ್ಕಳಿಗೆ ಭಾಳ ಒಂದು ಉದ್ಯೋಗ ಸೃಷ್ಟಿಯಾಗಿದೆ. ಒಂದು 300 ಜನ ಕೆಲಸ ಮಾಡ್ತಾಯಿದ್ದಾರೆ. ಜೊತೆಗೆ ಭಾಳ ಖುಷಿ ಏನಂತಂದರೆ, ಏನು ಒಂದು 20-25 ವರ್ಷದಿಂದ ಏನು ನಾನು ಪ್ರಾರಂಭ ಮಾಡಿದೆ ಅವತ್ತು ಬಂದಂಥ ಇವರು ನನ್ನ ಯಾರೂ ಬಿಟ್ಟು ಹೋಗಲಿಲ್ಲ, ಜೊತೆಯಲ್ಲೇ ಇದ್ದಾರೆ. ದೇ ಆರ್ ಆಲ್ ಮೈ ಲೈಕ್ ಎ ಫ್ಯಾಮಿಲಿ ಮೆಂಬರ್ಸ್. ಹಾಗಾಗಿ ಒಂದು ಭಾಳ ತೃಪ್ತಿ ತಂದುಕೊಟ್ಟಿದೆ. ಕೃಷಿಯಲ್ಲೂ ಸಹ ಒಂದು ಲಾಭದಾಯಕವಾಗಿ ಮಾಡ್ಬೋದು ಅಂಥೇಳಿ ಒಂದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಸಹ ನಾವು ಪ್ರವೇಶ ಆಗಿ ಇವತ್ತು ಎಕ್ಸ್ಪೋರ್ಟ್ಗಳು ಮಾಡುವಂಥ ಮೂಲಕ, ಅಲ್ಲದೆ ನಾನು ಸುಮಾರು ಒಂದು ಏನು ನಮ್ಮ ತಂದೆಯವರು ಮಾಡಿದಂಥ ಒಂದು 10-15 ಎಕರೆ ಜಮೀನಿತ್ತು, ಅದರ ಜೊತೆಗೆ ಒಂದು 30-40 ಎಕರೆ ಜಮೀನನ್ನು ನಾನು ಪರ್ಚೇಸ್ ಮಾಡಿ ಮತ್ತೆ ಇನ್ನೂ ಒಂದು 30 ಎಕರೆ ಲೀಸ್ಗೆ ವಿತ್ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದು ಮಾಡಿಕೊಂಡು ಹಣ್ಣು ಮತ್ತು ಇವುಗಳನ್ನು ತರಕಾರಿಗಳನ್ನು ಬೆಳೆಯುವ ಮೂಲಕ ದಾಳಿಂಬೆ ಬೆಳೆಯನ್ನು ಒಂದು 25 ಎಕರೆಯಲ್ಲಿ ದಾಳಿಂಬೆಯನ್ನು ಸಹ ಇವತ್ತು ಎಕ್ಸ್ಪೋರ್ಟ್ ಕ್ವಾಲಿಟಿ ಬೆಳೆಯುವ ಮೂಲಕ ಸಾಕಷ್ಟು ಸುಧಾರಣೆಯನ್ನು ಕೃಷಿಯಲ್ಲಿ ಲಾಭದಾಯಕವಾಗಿ ತಂದು ರೈತರಿಗೆ, ಈ ರಾಜ್ಯದ ರೈತರಿಗೆ, ನಮ್ಮ ಅಕ್ಕಪಕ್ಕದ ರೈತರಿಗೆ ಒಂದು ಮಾದರಿಯಾಗಿ ರೈತರು ಸಹ ಒಂದು ಸ್ವಾವಲಂಬಿಯಾಗಿ ಗೌರವದಿಂದ ಬದುಕ್ಬೋದು, ಲಾಭದಾಯಕವಾಗಿದೆ ಅನ್ನೋಂಥದ್ದನ್ನು ಒಂದು ಸಮಾಜಕ್ಕೆ, ಈ ರಾಜ್ಯಕ್ಕೆ ತೋರಿಸ್ಕೊಟ್ಟಿದ್ದೀವಿ. ಹಲವಾರು ಜವಾಬ್ದಾರಿಗಳನ್ನು ಈ ಸಂದರ್ಭದಲ್ಲಿ ನಿಭಾಯಿಸ್ತಾ ಬರ್ತೀರಿ. ನಿರ್ದೇಶಕರಾಗಿ ಹಲವರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಬರ್ತೀರಿ. ಅದನ್ನು ನೆನಪು ಮಾಡ್ಕೊಳ್ಬೋದಾ? ಖಂಡಿತ ಮೇಡಮ್. ನಾನು ಒಂದು ಏನು ಕೃಷಿ ಈ ಫ್ಲವರನ್ನು ಪ್ರಾರಂಭ ಆದಮೇಲೆ ನಾನು ಒಬ್ಬ ಹೈಯೆಸ್ಟ್ ವಾಲ್ಯೂಮ್ ಸಪ್ಲೈಯರ್ ಆಫ್ ಇಂಟರ್ನ್ಯಾಷನಲ್ ಫ್ಲವರ್ ಇದಕ್ಕೆ ಹೋಗ್ತೀನಿ. ಹೋದ ಸಂದರ್ಭದಲ್ಲಿ ನನಗೆ ಒಂದು ಅವಾರ್ಡನ್ನು ಕೊಡ್ತಾರೆ, ಹೈಯೆಸ್ಟ್ ಸಪ್ಲೈಯರ್ ಆಫ್ ಇಂಟರ್ನ್ಯಾಷನಲ್ ಫ್ಲವರ್ ಆ್ಯಕ್ಷನ್ ಇದರಲ್ಲಿ. ಅದಾದಮೇಲೆ ನನ್ನ ಕ್ವಾಲಿಟಿ ಬೆಳೀತಕ್ಕಂಥ ಉತ್ತಮವಾದಂಥ ಗುಣಮಟ್ಟದ ಹೂಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನನ್ನನ್ನು ಒಬ್ಬ ನಾಮನಿರ್ದೇಶಕನಾಗಿ ಒಂದು ದಕ್ಷಿಣ ಭಾರತ ಹೂ ಬೆಳೆಗಾರ ಸಂಘದ ನಿರ್ದೇಶಕನನ್ನಾಗಿ ಆಯ್ಕೆಯನ್ನು ಮಾಡ್ತಾರೆ. ಸುಮಾರು ಅದು ಒಂದು 15 ವರ್ಷಗಳಿಂದ ಸತತವಾಗಿ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿ ಬಂದಿದ್ದೀನಿ. ಅದಾದ ಮೇಲೆ ನನ್ನ ಮಾಡಿದಂಥ ಒಂದು ಉತ್ತಮವಾದ ಸೇವೆಯನ್ನು ಗುರುತಿಸಿ ನಮ್ಮ ಒಂದು ಅಸೋಸಿಯೇಷನ್ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿ ನನ್ನ ಅಧ್ಯಕ್ಷನನ್ನಾಗಿ ಮಾಡ್ತಾರೆ. ಅಲ್ಲಿ ಸಹ ಒಂದು 6 ವರ್ಷಗಳಿಂದ ಕೆಲಸವನ್ನು ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬರ್ತಾಯಿದ್ದೇನೆ. ಅದಾದ ಮೇಲೆ ನಮ್ಮ ಒಂದು ಉತ್ತಮವಾದ ಸೇವೆಯನ್ನು ನೋಡಿ ರಾಜ್ಯ ಸರ್ಕಾರ ಇವತ್ತು ತೋಟಗಾರಿಕೆ ಇಲಾಖೆ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿ ಸಹ ನನ್ನನ್ನು ನೇಮಕ ಮಾಡಿದ್ದಾರೆ. ಅದಲ್ಲದೆ ನನ್ನ ಒಂದು ಕೃಷಿಯಲ್ಲಿ ಒಂದು ಪ್ರೋಗ್ರೆಸಿವ್ ಫಾರ್ಮರ್ ಇದನ್ನು ನೋಡಿ ಒಂದು ಉತ್ತಮವಾದಂಥ ಸೇವೆಯನ್ನು ನೋಡಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿ ಸದಸ್ಯನಾಗಿ ಸಹ ಗೌರವಾನ್ವಿತ ರಾಜ್ಯಪಾಲರು ನೇಮಕ ಮಾಡ್ತಾರೆ. ಅಲ್ಲಿ ಸಹ 3 ವರ್ಷಗಳ ಕಾಲ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಈಗ ಇತ್ತೀಚಿನ ಒಂದು ಇದರಲ್ಲಿ ನಮ್ಮ ಒಂದು ಉತ್ತಮವಾದಂಥ ಒಂದು ಸೇವೆ ಮತ್ತು ಇದನ್ನು ನೋಡಿ ಕೃಷಿ ವಿಶ್ವವಿದ್ಯಾಲಯ ನನಗೆ ಒಂದು ಅತ್ಯುತ್ತಮ ಡಾಕ್ಟರ್ ಮರಿಗೌಡ ಅವಾರ್ಡನ್ನು ಸಹ ಕೊಟ್ಟು ಗೌರವಿಸಲಾಗಿದೆ. ಹಾಗಾಗಿ ಒಂದು ಭಾಳ ತೃಪ್ತಿಯನ್ನು ಈ ಒಂದು ಕೃಷಿಯಲ್ಲಿ ತಂದುಕೊಟ್ಟು ಹಲವಾರು ಪ್ರಶಸ್ತಿಗಳು ಕೂಡ ನಿಮ್ಮನ್ನು ಅರಸಿ ಬರುತ್ತೆ, ಗೌರವ ಡಾಕ್ಟರೇಟ್ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಇದ್ರ ಬಗ್ಗೆ ಹೇಳಿ ಸರ್. ಇದು ಕೇವಲ ಈ ಗೌರವ ಏನಿದೆ ಇದು ನನಗೆ ಸಲ್ಲತಕ್ಕಂಥ ಗೌರವ ಅನ್ನೋದಕ್ಕಿಂತ ಭಾಳ ಹೆಮ್ಮೆಯ ವಿಚಾರ ಏನಂದರೆ, ಒಂದು ನನ್ನ ಕುಟುಂಬಕ್ಕೆ ಸೇರಬೇಕಾದಂಥ ಗೌರವ, ನನ್ನ ತಂದೆ ತಾಯಿಗಳಿಗೆ ಕೊಟ್ಟಂಥ ವಿದ್ಯೆ ಬುದ್ಧಿಗೆ. ಎರಡನೇದಾಗಿ ನನ್ನ ತಮ್ಮನ ಸಹಕಾರ. ನನ್ನ ತಮ್ಮ ಒಂದು ನಿರಂತರವಾದಂಥ ಒಂದು ಕಠಿಣ ಶ್ರಮ ಮತ್ತು ಆತನ ಒಂದು ಸಹಕಾರದಿಂದ ಬಂದಂಥ ಗೌರವ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಇದು ಇಷ್ಟೇ ಅಲ್ಲ, ಇದು ಏನಂತಂದರೆ ನನ್ನ ಇದು ಪ್ರಕಾರ ನನ್ನ ಈ ರಾಜ್ಯದ ರೈತನಿಗೆ ಸಲ್ಲದಂಥ ಗೌರವ, ಈ ದೇಶದ ಅನ್ನದಾತನಿಗೆ ಕೊಟ್ಟಂಥ ಗೌರವ ಅಂಥೇಳಿ ನಾನು ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕಾರಣ ಏನಂತಂದರೆ, ಇವತ್ತಿನ ಯುವಕರು ಗ್ರಾಮೀಣ ಭಾಗದಲ್ಲಿ ತನ್ನ ಉದ್ಯೋಗವನ್ನು ಮುಗಿದ ನಂತರ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು
ಊರುಗಳಲ್ಲೇ ಬಿಟ್ಟು ನಗರಗಳತ್ತ ವಲಸೆ ಬರ್ತಾ ಇದ್ದಾರೆ. ಯಾಕೆ ಅಂತಂದರೆ ಉದ್ಯೋಗ ಇವತ್ತು ಏನು ಕೃಷಿ ಲಾಭದಾಯಕ ಅಲ್ಲ, ಕೃಷಿ ಬೇಡ ಅಂತೇಳಿ ಉದ್ಯೋಗವನ್ನು ಆರಿಸಿ ನಗರಗಳತ್ತ ಪ್ರವೇಶ ಮಾಡಿ ವಲಸೆ ಬರ್ತಕ್ಕಂಥ ಸಂದರ್ಭದಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಮತ್ತು ರಾಜ್ಯ ಸರ್ಕಾರ ಈ ನಮ್ಮ ಯುವ ರೈತರಿಗೆ ಒಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಮಾಡಿದ್ದಾರೆ. ಏನು ಅಂತಂದರೆ ಕೃಷಿಕರು ಸಹ ಯುವಕರು ಸಹ ಈ ಥರ ಒಂದು ಕೃಷಿಯಲ್ಲಿ ಒಂದು ಪ್ರತಿಭಾವಂತರಾಗಿ ಇಂಥ ಒಂದು ಪ್ರತಿಭೆಯನ್ನು ಸಾಧಿಸ್ಬೋದು, ಅವ್ರಿಗೂ ಸಹ ಇಂಥ ಒಂದು ಗೌರವವನ್ನು ಪಡಿಬೋದು ಅನ್ನೋ ಒಂದು ಸಂದೇಶವನ್ನು, ಒಂದು ಆತ್ಮವಿಶ್ವಾಸವನ್ನು ವಿಶ್ವವಿದ್ಯಾಲಯ ಮತ್ತು ರಾಜ್ಯ ಸರ್ಕಾರ ಮಾಡಿದೆ. ಹಾಗಾಗಿ ಇದು ರಾಜ್ಯದ ರೈತರಿಗೆ ಸಲ್ಲದಂಥ ಗೌರವ ಅಂತೇಳಿ ಭಾಳ ಹೆಮ್ಮೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ಒಂದು ಕೃಷಿ ವಿಶ್ವವಿದ್ಯಾಲಯಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ರಾಜ್ಯದ ರೈತರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಈ ಸಂದರ್ಭದಲ್ಲಿ ಈ ಒಂದು ಗೌರವ ಡಾಕ್ಟರೇಟ್ಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಖಂಡಿತ ಸರ್. ನೀವು ಇಷ್ಟು ತನಕ ಮಾತಾಡಬೇಕಾದ್ರೆ ನಿಮ್ಮ ತಂದೆಯವ್ರನ್ನ, ನಿಮ್ಮ ಸಹೋದರನ ನೆನಪಿಸ್ಕೊಳ್ತಾ ಇದ್ರಿ. ಈ ಜರ್ನಿಯಲ್ಲಿ ನಿಮ್ಮ ಕುಟುಂಬದ ಸಹಕಾರ ಹೆಂಗಿದೆ? ಸಂಪೂರ್ಣವಾಗಿ ಬಿಹೈಂಡ್ ಎವ್ರಿ ಮ್ಯಾನ್ ದೆರ್ ಈಸ್ ಎ ವುಮೆನ್ ಬಿಹೈಂಡ್ ಸಕ್ಸಸ್ ಅಂತ ಏನು ಹೇಳ್ತಾರೆ. ಯಾವತ್ತೂ ಸಹ ನಮ್ಮ ಶ್ರೀಮತಿಯವರಿಂದ ಹಿಡಿದು ನನ್ನ ತಂದೆ ತಾಯಿಗಳು ನಾವು ಮಾಡುವಂಥ ಯಾವುದೇ ಕೆಲಸಗಳಿಗೆ ಯಾವತ್ತೂ ಅಡ್ಡಿ ಬರಲಿಲ್ಲ. ಸಂಪೂರ್ಣವಾದ ಸಹಕಾರ ಇದೆ. ಇನ್ನೂ ಭಾಳ ಒಂದು ಹೆಮ್ಮೆ ವಿಚಾರ ಏನಂತಂದರೆ, ನನಗೆ ನನ್ನ ಮದುವೆ ಸಂದರ್ಭದಲ್ಲಿ ನಾನು ಅಷ್ಟೊತ್ತಿಗೆ ಇದರಲ್ಲಿದ್ದರೂ ಸಹ ನಾನು ಇದಕ್ಕೆ ಬರ್ತೀನಿ ಅಂತೇಳಿ, ಅಗ್ರಿಕಲ್ಚರ್ ಬರ್ತೀನಿ ಅಂತೇಳಿ ನಾನು ಇದರಲ್ಲಿದ್ದೀನಿ ಅಂತೇಳಿ ನನಗೆ ನನ್ನ ಮಾವರು, ಅತ್ತೆ ಮಾವರು ನನಗೆ ಸಂಬಂಧವನ್ನು, ಹೆಣ್ಣನ್ನು ಕೊಟ್ಟಿದ್ದು. ಅದಾದಮೇಲೆ ಸಹ ನಾನು ಇದಕ್ಕೆ ಬರ್ತೀನಿ ಅಂತಂದಾಗ ಅವರು ಭಾಳ ಖುಷಿಯಿಂದ ಬೇರೆಯವರು ಒಂದು ಬೇಜಾರು ವ್ಯಕ್ತಪಡಿಸ್ತಾರೆ. ನಮ್ಮ ಮಗಳನ್ನ ಉದ್ಯೋಗದಲ್ಲಿ ಇದ್ದಾರೆ ಅಂತೇಳಿ ನಾವು ಕೊಟ್ವಿ, ಇವ್ರು ನೋಡಿದ್ರೆ ಕೃಷಿ ಮಾಡೋಕ್ಕೆ ಬರ್ತಾರೆ ಅಂತೇಳಿ. ಬಟ್ ಅವರು ಸಂಪೂರ್ಣವಾದ, ನನ್ನ ಮಾವರು ಇಲ್ಲ, ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ ಕೋವಿಡಲ್ಲಿ. ಅವರು ಸಂಪೂರ್ಣವಾದ ಸಹಕಾರನ ಕೊಟ್ಟು ಅವರು ಒಂದು ಮಾತು ಹೇಳಿದ್ರು, ಎಲ್ಲರೂ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ರೆ ಈ ದೇಶಕ್ಕೆ ಅನ್ನ ಕೊಡೋರು ಯಾರು? ಅದ್ಭುತ. ನೀವು ಮುಂದುವರಿಸಿ ಅರವಿಂದ್ ಅಂತೇಳಿ, ನೀವು ಎಲ್ಲೇ ಹೋದ್ರು ಸಕ್ಸಸ್ ಆಗ್ತೀರಾ ಅಂತೇಳಿ ಅವತ್ತು ನನ್ನ ಒಂದು ಆಶೀರ್ವಾದವನ್ನು ನೀಡಿದರು. ಅವರ ಆಶೀರ್ವಾದ ಸದಾ ಇವತ್ತು ಹಾಗೇ ಇದೆ ಮೇಡಮ್. ಇದೆಲ್ಲದರ ನಡುವೆ ನಿಮ್ಮ ಚಿತ್ತ ಸಾಮಾಜಿಕ ಕಳಕಳಿಯತ್ತ ಹೋಗುತ್ತೆ. ಹಲವಾರು ಸಹಾಯಗಳನ್ನು ಸಾಮಾಜಿಕವಾಗಿ ಮಾಡ್ಕೊಂಬರ್ತೀರಿ. ವಿದ್ಯಾರ್ಥಿಗಳಿರ್ಬೋದು ಅಥವಾ ನಿರ್ಗತಿಕರಿರ್ಬೋದು, ನಿಮ್ಮ ಕೈಲಾದಂಥ ಸೇವೆಯನ್ನು ಮಾಡ್ಕೊಂಬರ್ತೀರಿ. ಇದ್ರ ಬಗ್ಗೆ ತಿಳಿಸಿ ಸರ್. ನನಗೆ ಈಗ ಯಾವುದೇ ಈ ಉದಾಹರಣೆಗೆ ನನ್ನ ಈ ಒಂದು ಈಗ ನಾನು 50+ ಇದು ಒಂದು ದಿವಸ ನಾನು ನನ್ನ ಹುಟ್ಟುಹಬ್ಬ ಆಗಲಿ ಇಂಥವುಗಳನ್ನ ಆಚರಣೆ ಮಾಡ್ಕೊಳ್ಳಿಲ್ಲ ಮೇಡಮ್. ನಾನು ಭಾಳ ಖುಷಿ ಕಾಣೋಂಥದ್ದು ಏನಂತಂದರೆ, ಯಾವುದೇ ಒಂದು ಒಳ್ಳೆಯ ಉತ್ತಮವಾದಂಥ ಬೆಳೆ ಬೆಳೆಯುವಂಥದ್ದು, ಯಾರಾದರೂ ರೈತರು ಒಂದು ಉತ್ತಮವಾದ ಬೆಳೆಯನ್ನು ಬೆಳೆದಿದ್ದಾರೆ, ಸಾಧಕರಾಗಿದ್ದಾರೆ ಅಂದರೆ ಅದು ಎಷ್ಟೇ ಕಿಲೋಮೀಟ್ರ್ ಇದ್ದರೂ ಅಲ್ಲಿ ಹೋಗಿ ನೋಡೋವಂಥದ್ದು. ಆಮೇಲೆ ನನಗೆ ಅತಿಯಾದ ಖುಷಿ ತಂದು ಕೊಡೋವಂಥದ್ದು ಈ ದಲಿತರು, ಬಡವರು ಮಕ್ಕಳುಗಳು, ಅವರು ನೊಂದವರಿಗೆ ಸ್ಫೂರ್ತಿಯಾಗಿ ನಿಂತ್ಕೊಳ್ಳೋವಂಥದ್ದು, ನಮ್ಮ ಕೈಲಾದ ಸಣ್ಣ ಸೇವೆಯನ್ನು ಮಾಡೋವಂಥದ್ದು. ನಮ್ಮ ಹುಟ್ಟುಹಬ್ಬ ಅಥವಾ ನನ್ನ ಮಕ್ಕಳು ಹುಟ್ಟುಹಬ್ಬದ ದಿವಸ ನನ್ನ ಬಡವ್ರ ಮಕ್ಕಳುಗಳು ಅನಾಥಾಶ್ರಮ ಅಥವಾ ನನ್ನ ಫಾರಮಲ್ಲೇ ಸುಮಾರು ಒಂದು 100 ಜನ ಮಕ್ಕಳಿದ್ದಾರೆ. ಆಮೇಲೆ ನನ್ನಲ್ಲಿ ಕೆಲಸ ಮಾಡ್ತಾ ಇವರಿದ್ದಾರೆ, ಅವ್ರ ಕೆಲಸಗಾರಲ್ಲ, ನನ್ನ ಕುಟುಂಬದ ಸದಸ್ಯರು, ಅವರಿಗೆಲ್ಲ ಒಂದು ಊಟ ಕೊಡಿಸೋಂಥದ್ದು ಇರ್ಬೋದು ಅಥವಾ ಒಂದು ಬಟ್ಟೆ ಕೊಡಿಸೋಂಥದ್ದು ಇರ್ಬೋದು. ಈ ರೀತಿ ನನಗೆ ಒಂದು ಬಹು ದೊಡ್ಡ ನೆಮ್ಮದಿಯನ್ನು ತಂದು ಕೊಡ್ತದೆ. ಹಾಗಾಗಿ ಅದರಲ್ಲಿ ನಾನು ಸುಖ ಕಾಣ್ತೀನಿ. ಆಮೇಲೆ ಪ್ರತಿ ವರ್ಷ ಬಡ ಮಕ್ಕಳಿಗೆ ಒಂದು ಅಷ್ಟು ವಿದ್ಯಾರ್ಥಿ ವೇತನ ಅಥವಾ ಪ್ರತಿಭಾ ಪುರಸ್ಕಾರದ ಮೂಲಕ ಯಾರು 95% ಈ ಥರ ಇದನ್ನು ತೊಗೊಂಡಿದ್ದಾರೆ, ಅದನ್ನು ಪ್ರತಿ ವರ್ಷ ನಾವು ಶೇಷಾದ್ರಿಪುರಂ ಕಾಲೇಜಲ್ಲಿ ಮಾಡ್ತಾ ಇದ್ದೀನಿ. ಅದರಲ್ಲಿ ನಾನು ಒಬ್ಬ ಟ್ರಸ್ಟಿ ಆಗಿದ್ದೀನಿ. ಈ ರೀತಿ ಒಂದಷ್ಟು ಸಣ್ಣ ದೊಡ್ಡ ಮಟ್ಟದಲ್ಲಿ ನಾವು ಮಾಡ್ತಾ ಇದ್ದೀವಿ ಅಂತಲ್ಲ, ನಮ್ಮ ಶಕ್ತಿ ಮೀರಿ ಸಮಾಜ ಸೇವೆಯಲ್ಲಿ ನಾನು ತೊಡ್ಕೊಂಡಿದ್ದೀನಿ. ನಿಮ್ಮ ಜರ್ನಿಯಲ್ಲಿ ಸರ್, ಕೃಷಿಕರಾಗಿ ಇವತ್ತು ಕೃಷಿಕ ಕೂಡ ಈ ರೀತಿ ಒಂದು ಐಷಾರಾಮಿ ಜೀವನವನ್ನು ನಡೆಸ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ಮರೆಯಲಾಗದೆ ಯಾವುದಾದ್ರೂ ಘಟನೆಗಳಿದೆಯಾ? ಈ ಸವಾಲಪ್ಪ, ಇದೊಂದು ಸಿಚುವೇಶನ್ ದಾಟಿದೆ ಸಾಕಾಯ್ತಪ್ಪ, ಈ ಥರದ್ದೇನಾದರೂ ಕೃಷಿಕ? ಖಂಡಿತ ಇಲ್ಲ ಮೇಡಮ್. ನಮ್ಗೆ ಯಾವತ್ತೂ ಸ್ಫೂರ್ತಿಯಾಗಿದ್ದೀವಿ ವಿನಃ ನಮಗೆ ಆ ರೀತಿ ಒಂದು ಕೋವಿಡ್ ಅಂತ ಮಹಾಮಾರಿ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಹಲವಾರು ಮನವಿಯನ್ನು ಮಾಡಿದೆ. ನಾವು ಸಹ ನಮ್ಮ ಪರಿಸ್ಥಿತಿಗಳು ಈ ರೀತಿ ಬಂದ್ಬಿಡ್ತು ಅಂತೇಳಿ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ
ಒಂದು ಭಯವನ್ನು ಬೀಳುವಂಥ ವಾತಾವರಣ ನಮಗೂ ಆಯಿತು. ಯಾಕೆಂದರೆ ನಮ್ಮ ಮೇಲೆ ಒಂದು ಸುಮಾರು 150 ಕುಟುಂಬಗಳು ಅವಲಂಬನೆ ಆಗಿದ್ವು. ಆರ್ಥಿಕ ನಷ್ಟ, ಈ ಕಡೆ ದೈಹಿಕ ಮತ್ತು ಮಾನಸಿಕವಾಗಿ ಹೌದು, ಹತ್ತಿರವಾಗಿದ್ದಂಥವರೆಲ್ಲ ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಆ ದಿನಗಳಲ್ಲಿ ಸ್ವಲ್ಪ ಒಂದಷ್ಟು ಹಿಮ್ಮೆಟ್ಟುವಂಥ ಇದು ಆಯಿತು. ಬಿಟ್ಟರೆ ಇನ್ನು ಯಾವ ಸಂದರ್ಭದಲ್ಲೂ ನಾವು ಕುಗ್ಲಿಲ್ಲ ಮೇಡಮ್, ನಾವು ಸ್ಫೂರ್ತಿಯಾಗಿ ಇದ್ದೀವಿ. ಖಂಡಿತ ಸರ್. ಈಗ ಕೃಷಿಕರು ಅಂದಾಗ ಇವತ್ತು ಬದುಕನ್ನು ನಡೆಸೋದು ಕಷ್ಟ ಅನ್ನುವಂಥ ಸನ್ನಿವೇಶದಲ್ಲಿ ನೀವಾಗಲೇ ಉಲ್ಲೇಖ ಮಾಡಿದ್ರಿ 1 ಕೋಟಿ ಸಾಲ ಅಂತ. ಇವತ್ತು 30,000, 50,000, ಲಕ್ಷಕ್ಕೆ ಆತ್ಮಹತ್ಯೆಗಳಾಗ್ತಾ ಇದ್ದಾವೆ. ಅಂದರೆ ನಾನು ಕೇಳೋದು, ಸರ್ಕಾರದ ಯೋಜನೆಗಳು ಹಿಂಗಿದೆ, ಸಾಲ ಸೌಲಭ್ಯಗಳನ್ನು ಹಿಂಗೆ ಪಡ್ಕೊಳ್ಬೋದು, ನೀವು ಕೂಡ ಸುಂದರವಾದಂಥ ಬದುಕನ್ನು ನಡೆಸ್ಬೋದು ಅನ್ನುವಂಥ ಅರಿವು ಸಿಗ್ತಾ ಇಲ್ಲ ಜನಕ್ಕೆ ಅಥವಾ ರೈತರಿಗೆ. ಇದ್ರ ಬಗ್ಗೆ ಹೇಳಿ ಅಂತ. ಇಲ್ಲ, ಖಂಡಿತ ಏನಾಗಿದೆ, ಇವತ್ತು ಏನಾದರೂ ಒಂದಷ್ಟು ಕೃಷಿಯಲ್ಲಿ ಸುಧಾರಣೆ ಆಗಿದೆ ಅಂತಂದರೆ ಅದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಲೇಬೇಕು. ಯಾಕೆಂದರೆ ಮೆಕನೈಸೇಷನ್ ಇರ್ಬೋದು, ಓಕೆ, ಯಾವುದೇ ಒಂದು ಕೃಷಿಗೆ ಹೆಚ್ಚಿನ ಸವಲತ್ತುಗಳನ್ನು ಈ ದೇಶದ ಪ್ರಗತಿ ಅಥವಾ ಈ ದೇಶದ ಒಂದು ಇದು ನಿಂತಿರೋದೇ ರೈತರ ಮೇಲೆ ಅಂತೇಳಿ ಆಳುವಂಥ ಸರ್ಕಾರಗಳಿಗೆ ಪ್ರತಿಯೊಬ್ಬರಿಗೂ ಒಂದು ಇದಿದೆ ಮೇಡಮ್. ಅವರವರ ಸರ್ಕಾರಗಳಲ್ಲಿ ಆದಷ್ಟು ಹೆಚ್ಚಿನ ಮಹತ್ವವನ್ನು ಕೃಷಿಗೆ ಕೊಟ್ಟಿದ್ದಾರೆ. ಕೊಟ್ಟಿರೋದ್ರಿಂದ ಇವತ್ತು ಸುಧಾರಣೆ ಆಗಿದೆ. ಆದರೆ ಇನ್ನೂ ಸಾಕಷ್ಟು ಸುಧಾರಣೆಗಳು ಇವತ್ತು ರೈತರು ಏನಾದರೂ ಉತ್ತಮವಾದಂಥ ಬದುಕುಗಳನ್ನು ಮಾಡಬೇಕಾದ್ರೆ ಇವತ್ತೇನು ಸಮಗ್ರ ಕೃಷಿ ಪದ್ಧತಿಗಳಿರ್ಬೋದು ಅಥವಾ ಪಾರಂಪರಿಕವಾಗಿ ಬಂದಂಥ ಸಾಂಪ್ರದಾಯಿಕ ಕೃಷಿ ಪದ್ಧತಿಗಳ ಜೊತೆಗೆ ಇವತ್ತು ಆಧುನಿಕ ಕೃಷಿಯನ್ನು ಮಾಡಿದ್ರೆ ಮಾತ್ರ ಕೃಷಿ ಲಾಭದಾಯಕವಾಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಯಾವುದೇ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿಯವರು ರೈತರ ಆದಾಯಗಳನ್ನ ದ್ವಿಗುಣಗೊಳ್ಳಬೇಕು, ಇದಾಗಬೇಕು ಅನ್ನೋಂಥದ್ದು, ವಿಕಾಸ ಭಾರತವನ್ನು ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಉತ್ತಮವಾದಂಥ ಒಂದು ಯೋಜನೆಗಳನ್ನು, ಅವರ ಒಂದು ದೂರದೃಷ್ಟಿ ಭಾಳ ಅದ್ಭುತವಾಗಿದೆ. ಆ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಹೇಳ್ತೇನೆ. ಈ ನಿಟ್ಟಿನಲ್ಲಿ ಏನಂತಂದರೆ, ನಾನೀಗ ಆಲ್ರೆಡಿ ಮನವಿಯನ್ನು ಸಾಕಷ್ಟು ಸಾರಿ ಮಾಡಿದ್ದೀನಿ, ಈಗಲೂ ಸಹ ನಾನು ಮಾಡೋ ನಿಟ್ಟಿನಲ್ಲಿದ್ದೀನಿ. ಏನಂತಂದರೆ, ರೈತರ ಕೇವಲ ಉತ್ಪಾದನೆಗಳಿಗೆ ಕೊಡುವಂಥ ಆದ್ಯತೆ ಅಷ್ಟಕ್ಕೆ ಸೀಮಿತ ಆಗದೆ ಬೆಳೆದಂಥ ಬೆಳೆಗಳು ಮೌಲ್ಯವರ್ಧನೆಗಳಾಗಬೇಕು. ಮೌಲ್ಯವರ್ಧನೆಗಳಾಗಬೇಕು, ಉತ್ತಮವಾದಂಥ ಮಾರ್ಕೆಟನ್ನು ನಿರ್ಮಾಣ ಮಾಡಬೇಕು, ಮಾರ್ಕೆಟ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಬೆಳೆದಂಥ ರೈತರ ಉತ್ಪಾದನೆಗಳು ಏನಿದೆ ಅವು ಮೌಲ್ಯವರ್ಧನೆಗಳಾಗಿ ಮತ್ತು ಶೀತಲ ಘಟಕಗಳನ್ನು ಹೆಚ್ಚಿಗೆ ಮಾಡುವ ಮೂಲಕ ಅವುಗಳನ್ನು ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಬೇಕು. ಮತ್ತು ಚೈಲ್ಡಿಕ್ ಕೋಲ್ಡ್ ಸ್ಟೋರೇಜ್ ವೆಹಿಕಲ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ಬೆಳೆದಂಥ ಪದಾರ್ಥಗಳು ಸೆಕೆಂಡ್ರಿ ಪ್ರಾಡಕ್ಟ್ ಆಗಿ ಮೌಲ್ಯವರ್ಧನೆಗಳಾಗಿ ಇದಾಗಬೇಕು. ಆದಂಥ ಸಂದರ್ಭದಲ್ಲಿ ಮತ್ತು ಈ ದೇಶದಿಂದ ಇವತ್ತು ಏನಾಗಿದೆ, ನಾನು ಅದನ್ನು ಲಾಸ್ಟ್ ಟೈಮು ಸಹ ನಾನು ಇದು ಮಾಡಿದ್ದೀನಿ. ನಾನು ಕೀನ್ಯಾ, ಇಥೋಪಿಯಾ, ಸ್ಪೇನ್, ಪೋರ್ಚುಗಲ್, ಚೈನಾ, ಇಸ್ರೇಲ್ ಮುಂತಾದ ಬಹು ಮುಖ್ಯವಾದಂಥ ಕೃಷಿ ಮೇಲೆ ಅವಲಂಬಿತ ದೇಶಗಳನ್ನು ನಾನು ಪ್ರಯಾಣ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಏನಾಗಿದೆ, ಅವರು ಬೆಳೆದಂಥ ಉತ್ಪಾದನೆಯಲ್ಲಿ 10% ಮಾತ್ರ ಆ ದೇಶಕ್ಕೆ ಸ್ಥಳೀಯವಾಗಿ ಕನ್ಸಂಪ್ಷನ್ ಆಗ್ತದೆ. ಇನ್ನು 80-90% ಉತ್ಪಾದನೆ ಬೇರೆ ದೇಶಗಳಿಗೆ ರಫ್ತಾಗ್ತದೆ. ನಮ್ಮ ದೇಶದಲ್ಲಿ ಏನಾಗಿದೆ, ಉಲ್ಟಾ ಇದೆ. ಕೇವಲ ಸುಮಾರು 15% ಮಾತ್ರ ಇವತ್ತು ಹೊರದೇಶಗಳಿಗೆ ರಫ್ತಾಗ್ತಾ ಇದೆ. ಇನ್ನು ಉಳಿದಂಥ 80% ನಮ್ಮ ಸ್ಥಳೀಯವಾಗಿ ಕನ್ಸಂಪ್ಷನ್ ಆಗ್ತಾ ಇದೆ. ದೇಶದ ಆರ್ಥಿಕ ಸ್ಥಿತಿ ಅಥವಾ GDP ಏನಾದರೂ ಇಂಪ್ರೂವ್ ಆಗಬೇಕು ಅಂತಂದರೆ ಎಕ್ಸ್ಪೋರ್ಟ್ಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು. ರೈತರಿಂದ ಬೆಳೆದಂಥ ಬೆಳೆಗಳಿಗೆ ಮೌಲ್ಯವರ್ಧನೆ ಆಗಬೇಕು, ಒಳ್ಳೆ ಮಾರ್ಕೆಟ್ಗಳನ್ನು ನಿರ್ಮಾಣ ಆಗಬೇಕು. ಹಾಗಾದರೆ ಒಳ್ಳೆ ವಿಚಾರವನ್ನು ನೀವು ಪ್ರಸ್ತಾಪ ಮಾಡ್ತಾ ಇದ್ದೀರಿ ಸರ್. ಈಗ ನೀವು ಎಜುಕೇಷನನ್ನು ಚೆನ್ನಾಗಿ ಪಡ್ಕೊಂಡಿದ್ರಿ, ನಿಮಗೆ ಸಮಾಜದ ಅರಿವಿತ್ತು, ನೀವೊಂದು ಬೆಳೆ ಬೆಳೆದ್ರೂ ಕೂಡ ಅದನ್ನು ವಿದೇಶಕ್ಕೆ ಹೆಂಗೆ ತಲುಪಿಸ್ಬೇಕು ಅನ್ನುವಂಥ ಜ್ಞಾನವನ್ನು ನಿಮ್ಮ ಎಜುಕೇಷನಲ್ಲಿ ನೀವು ಪಡ್ಕೊಳ್ತಾ ಹೋದರೆ. ಬಟ್ ರೈತರು ಅಂದಾಗ ನಾನು ಭಾರತದ ಕೃಷಿಕರ ಬಗ್ಗೆ ನೋಡೋದಾದರೆ ಎಜುಕೇಷನ್ ಸ್ವಲ್ಪ ಕಡಿಮೆನೇ. ಹಾಗಾಗಿ ಹೇಳಿ, ಕೃಷಿಕ ಜೀವನದಲ್ಲಿ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್? ಭಾಳ ಇಂಪಾರ್ಟೆಂಟ್ ಇದೆ ಮೇಡಮ್. ನಾನು ಅದನ್ನೇ ಈಗ ಇವ್ರಿಗೂ ಸಹ ನಾನು ತೋಟಗಾರಿಕೆ ಇಲಾಖೆಗೆ ನಾನು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮೆಂಬರ್ ಆಗಿ ಅದನ್ನೇ ಹೇಳಿದ್ದೀನಿ. ಒಂದು ODOP ಪ್ರೋಗ್ರಾಮ್, 1 ಡಿಸ್ಟಿಕ್ 1 ಪ್ರೋಗ್ರಾಮ್, ರೈತರುಗಳು ಬೆಳೆದಂಥ ಬೆಳೆಗಳು ಏನಿದೆ ಆ ಬೆಳೆಗಳಿಗೆ ಒಂದು ಕ್ಲಸ್ಟರ್ ಅಂತೇಳಿ ತರಬೇಕು ಅಂತೇಳಿ. ಆ ಏರಿಯಾಗಳಲ್ಲಿ ಏನು ಮಣ್ಣು ಮತ್ತು ಹವಾಗುಣಕ್ಕೆ ಅನುಗುಣವಾಗಿ ಈಗ ಏನಾಗ್ತದೆ, ಟೊಮೊಟೊ 100 ರೂಪಾಯಿ ಆಯಿತು ಅಂತ ಹೇಳ್ತಿದ್ದಾಗೇ ಪ್ರತಿಯೊಬ್ಬರು ಟೊಮೊಟೊ ಬೆಳೆಯುವಂಥದ್ದು.
ಅದು 10 ರೂಪಾಯಿಗೆ ಬರೋಂಥ ಪರಿಸ್ಥಿತಿ, ಇಲ್ಲ ಅಂತಂದರೆ ರಸ್ತೆಗೆ ಸುರಿಯೋಂಥದ್ದು. ಓಕೆ. ಅಥವಾ ಆ ಒಂದು ODOP ಪ್ರೋಗ್ರಾಮ್ಗಳಲ್ಲಿ ಇವಾಗ ಕೋಲಾರದಲ್ಲಿ ಇವತ್ತು ಮ್ಯಾಂಗೋ ಮತ್ತು ಟೊಮೊಟೊ ಭಾಳ ಉತ್ತಮವಾಗಿ ಬರ್ತಾಯಿದೆ ಅಲ್ಲಿನ ಹವಾಗುಣಕ್ಕೆ. ಅಲ್ಲಿ ಪ್ರೊಸೆಸಿಂಗ್ ಇಂಡಸ್ಟ್ರಿನ ಹಾಕಿ ಇವತ್ತು ಏನಾಗಿದೆ, ಮಹಾರಾಷ್ಟ್ರದಲ್ಲಿ 18,000 ರೈತರನ್ನು ಒಂದು ಫಾರ್ಮ್ ಪ್ರೊಡ್ಯೂಸಿಂಗ್ ಆರ್ಗನೈಸೇಷನ್ FAO ಅಲ್ಲಿ ವಿಲಾಸ್ ಶಿಂದೆ ಅಂತೇಳಿ, ಸಹ್ಯಾದ್ರಿ ಫಾರ್ಮ್ಸ್ ಅಂತೇಳಿ 18,000 ಜನ ಮೆಂಬರ್ಗಳನ್ನು ಮಾಡಿಕೊಂಡು ಇವತ್ತು ಅಲ್ಲಿ ರೈತರು ಬೆಳೆದಂಥ ಬೆಳೆಗಳನ್ನು ಯಾವುದೇ ಕಾರಣಕ್ಕೂ ಅವರು ರಸ್ತೆಗೆ ಸುರಿಯೋಂಥ ಪರಿಸ್ಥಿತಿ ಇಲ್ಲ. ಸೂಪರ್. ಅದನ್ನು 5 ರೂಪಾಯಿ ಮಿನಿಮಮ್ ಸಪೋರ್ಟ್ ಪ್ರೈಸನ್ನು ಕೊಟ್ಟು, ವಿಲಾಸ್ ಶಿಂದೆ ಭಾಳ ಯುವಕ, ಈ ದೇಶದ ಆಸ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಆ ರಾಜ್ಯಕ್ಕೆ ಒಬ್ಬ ಆಸ್ತಿ ಅವರು, ಒಬ್ಬ ವಿದ್ಯಾವಂತ ಆದಂಥ ಇವರು ಇವತ್ತು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ನ ಸುಮಾರು 100 ಎಕರೆ ಜಮೀನನ್ನು ಸರ್ಕಾರದಿಂದ ಪಡೆದು ಎಲ್ಲ ಒಂದು ಸವಲತ್ತುಗಳನ್ನು, ಹೈಟೆಕ್ ಮಿಷನರಿಗಳನ್ನು ತಗೊಬಂದು ಫುಡ್ ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಟೊಮೊಟೊ ಆರ್ ಮ್ಯಾಂಗೋ, ಆಲ್ ಫಾರ್ಮರ್ ಪ್ರೊಡ್ಯೂಸರ್ಸ್ ಏನು ರೈತರುಗಳು ಬೆಳೀತಾ ಇದ್ದಾರೆ ಹಾರ್ಟಿಕಲ್ಚರ್ ಕ್ರಾಪ್ಸು, ಅದನ್ನೆಲ್ಲ ಪ್ರೋಸೆಸ್ ಮಾಡ್ತಿದ್ದಾರೆ. ಅಂದರೆ ಉತ್ತಮವಾಗಿ ಎಕ್ಸ್ಪೋರ್ಟ್ ಆಗೋಂಥದ್ದನ್ನು ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಮಾರ್ಕೆಟಲ್ಲಿ ಸೇಲೇ ಆಗಲ್ಲ ಅನ್ನೋಂಥದ್ದನ್ನ, ಅದು ಪೊಮೊಗ್ರೇಟ್ ಇರ್ಬೋದು, ಎನಿ ಕ್ರಾಪ್, ಎನಿ ಫ್ರೂಟ್ ಈಸ್ ಮೇಕಿಂಗ್ ಪ್ರೊಸೆಸಿಂಗ್ ಮಾಡಿ ಅದನ್ನು -20 ಡಿಗ್ರಿಲಿ ಹಾಕ್ತಾ ಇದ್ದಾರೆ. ಸಾರಿ, -4 ಡಿಗ್ರಿ, -4 ಡಿಗ್ರಿ ಇದರಲ್ಲಿ ಅದನ್ನು 6 ತಿಂಗಳಾದರೂ ಸಹ ಕೆಡದಾಗೆ ಸೂಪರ್ ಇಟ್ಟು ಅದನ್ನು ಪ್ರೋಸೆಸ್ ಮಾಡಿ ಇವತ್ತು ಟೊಮೊಟೊ ಜಾಮು, ಟೊಮೊಟೊ ಸಾಸ್ ಇದೆಲ್ಲ ಏನು ಬರ್ತಾ ಇದೆ, ಈ ರೀತಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಬೇಡಿಕೆ ಇದೆ ಅದನ್ನು ಮಾರ್ಕೆಟಿಂಗ್ ಮಾಡ್ತಿದ್ದಾರೆ. ಜೊತೆಗೆ ಆ ಬಂದಂಥ ಲಾಭ ಏನಿದೆ ಅದನ್ನು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಈ 18,000 ಜನ ಯಾರಿದ್ದಾರೆ ಅವ್ರಿಗೆ ಈಸ್ ಡಿಸ್ಟ್ರಿಬ್ಯೂಟಿಂಗ್ ದಿ ಪ್ರಾಫಿಟ್ ಶೇರ್ಸ್. ಸೊ ಈ ರೀತಿ ಸರ್ಕಾರಗಳು ನಮ್ಮ ರಾಜ್ಯದಲ್ಲೂ ಸಹ ಆಗಬೇಕು. ಆದಂಥ ಸಂದರ್ಭದಲ್ಲಿ ರೈತರುಗಳು ತಾವು ಕೇಳದಾಗಿ ಏನು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, 30,000 50,000, ರೈತ ಆತ್ಮಹತ್ಯೆ ಅನ್ನೋ ಪದ ಡಿಕ್ಷನರಿಯಲ್ಲೇ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಸರ್ಕಾರಗಳು ಚಿಂತನೆಯನ್ನು ಆಗಬೇಕು. ಚಿಂತನೆಗಳನ್ನ ಮಾಡಿದಂಥ ಸಂದರ್ಭದಲ್ಲಿ ರಾಜ್ಯದ ರೈತರುಗಳು ಸಹ ರಾಜರಂತೆ ಬದುಕಬಹುದು ಅನ್ನೋಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಖಂಡಿತ ಸರ್. ಮುಂದಿನ ಗುರಿ ಏನು ಇಟ್ಕೊಂಡಿದ್ದೀವಿ? ಮುಂದಿನ ಗುರಿ ಇದೆ ಮೇಡಮ್. ಅಂದರೆ ರೈತರನ್ನು ಎಜುಕೇಟ್ ಮಾಡೋಂಥದ್ದು. ಕೇವಲ ನಾನೊಬ್ಬ ರಾಜನಂತೆ ಬದುಕಿದ್ರೆ ಸಾಲದು. ಈಗ ಹೇಳಿದಲ್ಲ ನಿಮಗೆ, ರೈತ ಒಳ್ಳೆ ಬಟ್ಟೆ ಹಾಕಬೇಕು, ಒಳ್ಳೆ ಊಟ ಮಾಡಬೇಕು, ರೈತ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋಂಥದ್ದು ಆಗಬೇಕು. ಆ ರೀತಿ ರಾಜನಂತೆ ಬದುಕಬೇಕು, ಗೌರವದಿಂದ ಬದುಕಬೇಕು. ಆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಮತ್ತು ವಿದ್ಯೆ ಏನಿದೆ ಅದು ಎಲ್ಲ ರೈತರಿಗೂ ತಲುಪಬೇಕು. ರೈತರು ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂಥದ್ದು ನನ್ನ ಮೊದಲ ಆದ್ಯತೆ. ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ನಿಮ್ಮ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಪ್ರಗತಿಪರ ರೈತರಾಗಿರುವಂತಹ ಅರವಿಂದ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅವರು ಉಲ್ಲೇಖ ಮಾಡಿದಂತಹ ವಿಷಯ ಅಂದರೆ ಭೂಮಿ ತಾಯಿಗೆ ಅವರು ಗೌರವಿಸಿದರು. ಅದೇ ಭೂಮಿ ತಾಯಿ ಇವತ್ತು ಅವರನ್ನು ಕೈ ಹಿಡಿದು ಮುನ್ನಡೆಸಿ ಒಬ್ಬ ಸಾಧಕನನ್ನಾಗಿ ರೂಪಿಸಿದ್ದಾಳೆ. ಸೊ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.